Hi students, welcome to Learning Management System Program BCom Subject E-Business and Accounting Semester 4th Session number 49. This is the last unit in the E-Business and Accounting subject, that is reports in Tally. Under that today we are going to discuss about financial statement which appears in the Tally. Under that we are going to discuss about a particular statement, that is balance sheet. This is Srinath, working as assistant professor in Korar at Government College for Women's. Financial statements including following four major statements which appears in the Tally. Tallyಯಲ್ಲಿ ನಾಲ್ಕು ಇಂಪಾರ್ಟೆಂಟ್ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಅಪೇರ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಓಕೆ ಬ್ಯಾಲೆನ್ಸ್ ಶೀಟ್, ಸೆಕೆಂಡ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಟ್ರಯಲ್ ಬ್ಯಾಲೆನ್ಸ್, ಅನದರ್ ಒನ್ ಈಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಇದು ನಾಲ್ಕು ಇಂಪಾರ್ಟೆಂಟ್ ಫೈನಾನ್ಸ್ ಸ್ಟೇಟ್ಮೆಂಟ್ ನಿಮಗೆ ಟ್ಯಾಲಿಯಲ್ಲಿ ಅಪೇರ್ ಆಗುತ್ತೆ. ಇವತ್ತು ಈ ಸೆಷನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ರೆಫರ್ಸ್ ಟು ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿಚ್ reveals the complete financial position of a company for a given date. Balance sheet is just financial statement. Balance sheet ಅನ್ನೋದು ಒಂದು financial statement which go into reveals means it's going to show the financial position of a company for a particular date ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಏಪ್ರಿಲ್ 10th ಇದೆ. ಏಪ್ರಿಲ್ 10th ಅಲ್ಲಿ ನಿಮ್ಮ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಮೀನ್ಸ್ ನಿಮ್ಮ ಕಂಪನಿಯ ಟೋಟಲ್ ಅಸೆಟ್ಸ್ ಎಷ್ಟಿದೆ, ನಿಮ್ಮ ಕಂಪನಿಯ ಟೋಟಲ್ ಲಯಬಿಲಿಟೀಸ್ ಇದೆ ಫಾರ್ ಎ ಗಿವನ್ ಪರ್ಟಿಕ್ಯುಲರ್ ಡೇಟ್. ಎ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಟೆಲ್ಸ್ ಯು ದಿ ಡೀಟೇಲ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಓನರ್ಸ್ ಈಕ್ವಿಟಿ ಫಾರ್ ದಿ ಬಿಸ್ನೆಸ್. ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿದ ತಕ್ಷಣ ಕ್ಲಿಯರ್ ಕಟ್ಟಾಗಿ ಕಂಪನಿಯ ಅಸೆಟ್ಸ್ ಎಷ್ಟಿದೆ, ಕಂಪನಿ ಲಯಬಿಲಿಟೀಸ್ ಎಷ್ಟಿದೆ, ಓನರ್ಸ್ ಕ್ಯಾಪಿಟಲ್ ಎಷ್ಟಿದೆ. ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಟೆಲ್ಸ್ ಯು ದಿ ಅಸೆಟ್ಸ್ ಆಫ್ ದಿ ಬಿಸ್ನೆಸ್ಸಲ್ಲಿ ನಿಮ್ಮ ಆಸ್ತಿ ಎಷ್ಟಿದೆ ಆ್ಯಂಡ್ ದಿ ಮನಿ ಈಸ್ ನೀಡ್ಸ್ ಟು ಪೇ ಅದರ್ಸ್. ನೀವು ಬೇರೆಯವರಿಗೆ ಎಷ್ಟು ಪೇ ಮಾಡಬೇಕು, ಬೇರೆಯವರಿಂದ ನಿಮ್ಗೆ ಎಷ್ಟು ಬರಬೇಕು, ಈ ಮೂರು ಮತ್ತು ಓನರ್ಸ್ ಕ್ಯಾಪಿಟಲ್ ಎಷ್ಟಿದೆ, ಈ ನಾಲ್ಕು ವಿಷಯನ ಕ್ಲಿಯರ್ ಕಟ್ಟಾಗಿ ನೋಡಿಸೋ ಒಂದು ಸ್ಟೇಟ್ಮೆಂಟ್ನ ನಾವೇನಂತೀವಿ, ಬ್ಯಾಲೆನ್ಸ್ ಶೀಟ್ ಅಂತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ನಾಲ್ಕು ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ. ಒಂದು ಅಸೆಟ್ಸು, ಲಯಬಿಲಿಟೀಸು, ಓನರ್ಸ್ ಕ್ಯಾಪಿಟಲ್. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಯೂಸ್ಡ್ ಆಸ್ ಎ ವೆರಿ ಇಂಪಾರ್ಟೆಂಟ್ ಟೂಲ್ ಟು ಟೇಕ್ ಎ ಫೈನಾನ್ಷಿಯಲ್ ಡಿಸಿಷನ್ಸ್ ತೊಗೊಬೇಕಾದ್ರೆ ವಿ ಹ್ಯಾಸ್ ಟು ರೆಫರ್ ದಿ ಬ್ಯಾಲೆನ್ಸ್ ಶೀಟ್ ರೆಫರ್ ಮಾಡಿ ವಿ ಕ್ಯಾನ್ ಟೇಕ್ ಲಾಟ್ ಆಫ್ ವೆರಿ ಇಂಪಾರ್ಟೆಂಟ್ financial decisions. And also balance sheet is used by the lot of important stakeholders like management use ಮಾಡ್ತಾರೆ, ಎಂಪ್ಲಾಯೀಸ್ ಯೂಸ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಯೂಸ್ ಮಾಡ್ತಾರೆ, ಕ್ರೆಡಿಟರ್ಸ್ ಯೂಸ್ ಮಾಡ್ತಾರೆ, ಬ್ಯಾಂಕ್ ಪೀಪಲ್ ಯೂಸ್ ಮಾಡ್ತಾರೆ, ರೆಗ್ಯುಲೇಟರಿ ಅಥಾರಿಟೀಸ್ ಯೂಸ್ ಮಾಡ್ತಾರೆ, ಟ್ಯಾಕ್ಸ್ ಅಥಾರಿಟೀಸ್ ಯೂಸ್ ಮಾಡ್ತಾರೆ. ಇವರೆಲ್ಲ ಬ್ಯಾಲೆನ್ಸ್ ಶೀಟ್ನ ಯೂಸ್ ಮಾಡ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ is a very important financial statement which we have to prepare and it will be shown in the Tally under financial statement. So first we are going to discuss about path ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಬ್ಯಾಲೆನ್ಸ್ ಶೀಟ್ನ ವ್ಯೂ ಮಾಡಬೇಕಾದ್ರೆ ಯಾವ ಪಾತಿಂದ ಹೋಗಬೇಕು ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಫಸ್ಟು ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೇಟ್ವೇ ಆಫ್ ಟ್ಯಾಲಿಯಿಂದ ನಮಗೇನು ಸಿಗುತ್ತೆ, ಓಕೆ ರಿಪೋರ್ಟ್ಸ್ ಸಿಗುತ್ತೆ. ರಿಪೋರ್ಟ್ಸಿಂದ ನಾವು ಎಲ್ಲಿಗೆ ಹೋಗಬೇಕು, ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಬ್ಯಾಲೆನ್ಸ್ ಶೀಟ್ಗೆ ಹೋದ್ಮೇಲೆ ನಾವು F2 ಪ್ರೆಸ್ ಮಾಡಿದ್ರೆ ಡೇಟ್ನ ಎಂಟರ್ ಮಾಡಿದ್ರೆ ಪರ್ಟಿಕ್ಯುಲರ್ ಡೇದು ಬ್ಯಾಲೆನ್ಸ್ ಶೀಟ್ ಅಪಿಯರ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ನಾಲ್ಕು ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ. ಎರಡು ಇಂಪಾರ್ಟೆಂಟ್ ಕಾಂಪೋನೆಂಟ್, ಒಂದು ಲಯಬಿಲಿಟೀಸು, ಅಸೆಟ್ಸು. ಅಂಡರ್ ಲಯಬಿಲಿಟೀಸ್ ನಿಮಗೆ ನೋಡಿ ಓನರ್ಸ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್, 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ. ಇನ್ನೊಂದು ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಈ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸು ಅಂಡರ್ ಅಸೆಟ್ಸಲ್ಲಿ ಬರುತ್ತೆ. ಪಾತ್ ಫಾರ್ ವ್ಯೂ, ಬ್ಯಾಲೆನ್ಸ್ ಶೀಟ್ ವ್ಯೂ ಮಾಡಬೇಕಾದ್ರೆ ಪಾತ್ ಬಂದುಬಿಟ್ಟು ಗೇಟ್ವೇ ಆಫ್ ಟ್ಯಾಲಿಯಿಂದ ನಾವು ಎಲ್ಲಿಗೆ ಹೋಗಬೇಕು, ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬೇಕು, ರಿಪೋರ್ಟ್ಸ್ಗೆ ಹೋಗಬೇಕು. ರಿಪೋರ್ಟ್ಸಿಂದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಎಂಟರ್ ದ ಡೇಟ್. ಇದನ್ನು ನಾನು ಒಂದ್ಸಲಿ ಪ್ರಾಕ್ಟಿಕಲ್ಲಾಗಿ ನಿಮಗೆ ಮಾಡಿ ನೋಡಿಸ್ತೀನಿ. ಫಸ್ಟು ನಾವು ಡೆಸ್ಕ್ಟಾಪ್ ಹೋಗೋಣ. ಡೆಸ್ಕ್ಟಾಪಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಟ್ಯಾಲಿ ಐಕಾನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಐ ಆಮ್ ಸೆಲೆಕ್ಟಿಂಗ್ ದಿ ಟ್ಯಾಲಿ ಐಕಾನ್. ಇಲ್ಲಿದೆ, ಇದು ಟ್ಯಾಲಿ ಐಕಾನ್. ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ
ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಸೊ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಮಾಡೋಕ್ಕಿಂತ ಮುಂಚೆ ಇದು ದಿಸ್ ಈಸ್ ದಿ ವೆಲ್ಕಮ್ ಸ್ಕ್ರೀನ್ ಆಫ್ ದಿ ಟ್ಯಾಲಿ. ಸೊ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಆದಮೇಲೆ ನಿಮಗೆ ಸ್ಟಾರ್ಟಪ್ ಸ್ಕ್ರೀನ್ ಅಪಿಯರ್ ಆಗುತ್ತೆ. ಸೊ ಇದು ಸ್ಟಾರ್ಟಪ್ ಸ್ಕ್ರೀನ್ ಅಪಿಯರ್ ಆದಮೇಲೆ ನಾವು ಈ ಸ್ಕ್ರೀನ್ ನಾವು ಏನು ಮಾಡಬೇಕು, ಕ್ವಿಟ್ ಮಾಡಬೇಕಾಗುತ್ತೆ. ಈ ಸ್ಕ್ರೀನ್ನ ಕ್ವಿಟ್ ಮಾಡ್ತಾಯಿದ್ದೀನಿ ನೋಡಿ, ಐ ಆಮ್ ಕ್ವಿಟಿಂಗ್ ದಿಸ್ ಸ್ಕ್ರೀನ್. ಎಸ್. ಸೊ ಇದಾದಮೇಲೆ ನಿಮ್ಗೆ ಏನಾಗುತ್ತೆ, ಸೊ ನಿಮಗೆ ಗೇಟ್ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ ನೋಡಿ. ಆಲ್ರೆಡಿ ಒಂದು ಕಂಪ್ನಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಭಾವನಾ ಕಂಪ್ನಿ ಲಿಮಿಟೆಡ್ ಅಂತ. ಸೊ ದಿಸ್ ಇಸ್ ದಿ ಗೇಟ್ವೇ ಆಫ್ ಟ್ಯಾಲಿ. ಸೊ ಗೇಟ್ವೇ ಆಫ್ ಟ್ಯಾಲಿ ಇಷ್ಟು ಕಾಂಪೊನೆಂಟ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕಾಂಪೊನೆಂಟ್ಸ್ ಇದೆ. ಮಾಸ್ಟರ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಯುಟಿಲಿಟೀಸ್ ಇದೆ, ರಿಪೋರ್ಟ್ಸ್ ಇದೆ. ಸೊ ನಾವಾಗ ಹೇಳಿದೆ ಅಲ್ಲ, ಪಾತ್ ಬಂದುಬಿಟ್ಟು ಪಾತ್ ಇಲ್ಲಿ ನಿಮ್ಗೆ ಕಾಣುತ್ತೆ. ಟ್ಯಾಲಿಯಿಂದ ಗೇಟ್ವೇ ಆಫ್ ಟ್ಯಾಲಿ ಮೈನಿಂದ ಗೇಟ್ವೇ ಆಫ್ ಟ್ಯಾಲಿ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಎಲ್ಲಿ ಹೋಗಬೇಕು, ರಿಪೋರ್ಟ್ಸ್ಗೆ ಹೋಗಬೇಕು. ಕಾಣಿಸ್ತಾ ಇದೆಯಾ ರಿಪೋರ್ಟ್ಸ್ ನೋಡಿ, ರಿಪೋರ್ಟ್ಸ್ಗೆ ಹೋಗಿ. ರಿಪೋರ್ಟ್ಸಲ್ಲಿ ನಿಮ್ಗೆ ನೋಡಿ ಬ್ಯಾಲೆನ್ಸ್ ಶೀಟ್ ಯಾವಾಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಮತ್ತು ಸ್ಟಾಕ್ ಸಮ್ಮರಿ ಇದೆ, ಮತ್ತು ರೇಷಿಯೋ ಅನಾಲಿಸಿಸ್ ಇದೆ. ಸೊ ನಾವು ಇವತ್ತು ಈ ಸೆಷನಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ಬ್ಯಾಲೆನ್ಸ್ ಶೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಪಿಯರ್ ಆಯಿತು, ಓಪನ್ ಆಯಿತು. ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಏನಾಯಿತು, ಓಪನ್ ಆಗಿದೆ. ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಬ್ಯಾಲೆನ್ಸ್ ಶೀಟ್ ಓಪನ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಇದು ಬ್ಯಾಲೆನ್ಸ್ ಶೀಟ್ ಓಪನ್ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ F12. ಇಫ್ ಯು ಪ್ರೆಸ್ F12, ನಾವು F12ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಳ್ಳಿ, ವಿ ಕ್ಯಾನ್ ಡೂ ಕಾನ್ಫಿಗ್ರೇಷನ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಾವೇನು ಮಾಡ್ಬೋದು, ನಾವು ಕಾನ್ಫಿಗ್ರೇಷನ್ ಮಾಡ್ಬೋದು. ಇದಕ್ಕೆ ನಾವು ಮುಂಚೆ ನೋಡಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಒಂದು ಸೊ ನಾವು ಬ್ಯಾಲೆನ್ಸ್ ಶೀಟ್ ನಾವೇನು ಮಾಡ್ಬೋದು, ಕಂಡೆನ್ಸ್ ಮಾಡ್ಬೋದು, ಇಲ್ಲ ಡೀಟೇಲ್ ಬ್ಯಾಲೆನ್ಸ್ ಶೀಟ್. ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು, ಡೀಟೇಲ್ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ ಸೊ ನಮಗೆ ಆಲ್ಟರ್ ಪ್ಲಸ್ F1. ಸೊ ಆಲ್ಟರ್ ಇಟ್ಕೊಂಡು F1ನ ಪ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಡೀಟೇಲ್ ಬ್ಯಾಲೆನ್ಸ್ ಶೀಟ್ ಅಪೇರ್ ಆಗುತ್ತೆ. ನಮಗೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ನಮಗೆ ಬೇಡ ಡೀಟೇಲ್ ಬ್ಯಾಲೆನ್ಸ್ ಶೀಟ್ ಬೇಡ, ನಮಗೆ ಕಂಡೆನ್ಸ್ಡ್ ಸಾಕು ಅಂದರೆ ಸೊ ಕಂಡೆನ್ಸ್ಡ್ ಸಿಗುತ್ತೆ. ಇಫ್ ಯು ವಾಂಟ್ ಡೀಟೇಲ್ ಬ್ಯಾಲೆನ್ಸ್ ಶೀಟ್, ಆಲ್ಟರ್ ಪ್ಲಸ್ F1, ಆಲ್ಟರ್ ಕೀನ ಪ್ರೆಸ್ ಮಾಡಿಕೊಂಡು F1ನ ಫಂಕ್ಷನ್ ಕೀ F1ನ ಪ್ರೆಸ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಆಲ್ಟರ್ನ ಪ್ರೆಸ್ ಮಾಡಿದ್ಮೇಲೆ ಮತ್ತು F1 ಪ್ರೆಸ್ ಮಾಡ್ತಾರೆ, ಆಲ್ಟರ್ನ ಕೀನ ಬಿಟ್ಬಿಡ್ತಾರೆ. ಇಲ್ಲ, ಆಲ್ಟರ್ ಕೀನ ಪ್ರೆಸ್ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ಫಸ್ಟ್ ಆಲ್ಟರ್ ಕೀನ ಪ್ರೆಸ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನೀವೇನು ಮಾಡಬೇಕು, F1ನ ಪ್ರೆಸ್ ಮಾಡಬೇಕು. ಸೊ ಆಲ್ಟರ್ ಕೀನ ಇಟ್ಕೊಂಡು F1 ಪ್ರೆಸ್ ಮಾಡಿದ್ರೆ ನಮಗೆ ಡೀಟೇಲ್ಡ್ ಸಿಗುತ್ತೆ, ಕಂಡೆನ್ಸ್ಡ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು F2. ಸೊ ನಿಮ್ಮ ಫಂಕ್ಷನ್ ಕೀ F2ನ ನಾವೇನು ಮಾಡಬೇಕು, ಪ್ರೆಸ್ ಮಾಡಿದ್ರೆ ನಮಗೆ ಏನಿದೆ, ನಾವು ಪೀರಿಯಡ್ನ ನಾವೇನು ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೇಕು. ಸೊ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ನಾವು ಫೆಬ್ರವರಿ ಬ್ಯಾಲೆನ್ಸ್ ಶೀಟ್ ಮಾತ್ರ ನೋಡಬೇಕು, ಫೆಬ್ರವರಿ ನಮ್ಮ ಕಂಪನಿ ಪೊಸಿಷನ್ ಹೆಂಗಿದೆ ನೋಡಬೇಕು ಅಂದರೆ ಸೊ ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. F2 ಈಸ್ ಮೆಂಟ್ ಫಾರ್ ಚೇಂಜಿಂಗ್ ದಿ ಪೀರಿಯಡ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೆ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದುಬಿಟ್ಟು F12. ನಾವು F12ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ, F12 ಈಸ್ ಮೆಂಟ್ ಫಾರ್ ಕಾನ್ಫಿಗ್ರೇಷನ್. ಸೊ F12ನ ಪ್ರೆಸ್ ಮಾಡಿದ್ರೆ ನಮಗೆ ಕಾನ್ಫಿಗ್ರೇಷನ್ ವಿಂಡೋ ಓಪನ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ದಿಸ್ ದಿ ಕಾನ್ಫಿಗ್ರೇಷನ್ ವಿಂಡೋ. ಸೊ ವಿ ಕ್ಯಾನ್ ಡೂ ಬ್ಯಾಲೆನ್ಸ್ ಶೀಟ್ ಕಾನ್ಫಿಗ್ರೇಷನ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮಗೆ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವೇನು ಮಾಡ್ಬೋದು, ನಾವು ಬ್ಯಾಲೆನ್ಸ್ ಶೀಟ್ನ ಕಾನ್ಫಿಗರ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ನಾವು ಒನ್ ಬೈ ಒನ್ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಓಕೆ, ಫಸ್ಟ್ ನೋಡಿ ಇದ್ರ ಬಗ್ಗೆ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ, ಇದು ತುಂಬ ಇಂಪಾರ್ಟೆಂಟು. ಫಸ್ಟ್ ಒನ್ ಬಂದುಬಿಟ್ಟು ಶೋ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಸೊ ನಾರ್ಮಲಿ ಆವಾಗ ನಿಮಗೆ ಹಿಂದೆ ನೋಡಿದ್ರೆ ಅದು ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್. ನಿಮ್ಗೆ ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಬೇಕಾಗಿಲ್ಲ, ನಿಮಗೆ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಎಸ್ನ ಪ್ರೆಸ್ ಮಾಡ್ತೀವಿ. ಸೊ ಎಸ್ನ ಪ್ರೆಸ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಹೆಂಗೆ ಅಪೇರ್ ಆಗ್ತಾಯಿದೆ, ವರ್ಟಿಕಲಿ ಅಪೇರ್ ಆಗ್ತಾಯಿದೆ ಹೆಸರನ್ನು. ಸೊ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಸೊ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ಬೋದು, ಬ್ಯಾಲೆನ್ಸ್ ಶೀಟ್ ಅಪೇರಿಯನ್ಸ್ನ ನಾವು ಚೇಂಜ್ ಮಾಡ್ಕೊಬೋದು. ಇಲ್ಲಾಂದರೆ ವರ್ಟಿಕಲ್ ಚೇಂಜ್ ಮಾಡ್ಕೊಬೋದು, ಇಲ್ಲಾಂದರೆ ಹಾರಿಜಾಂಟಲ್ನ ಚೇಂಜ್ ಮಾಡ್ಕೊಬೋದು. ಸೊ ಯು ಕ್ಯಾನ್ ಕಾನ್ಫಿಗರ್ ದಿ ಆಪ್ಷನ್ಸ್ ಆಫ್ ದಿ ಬ್ಯಾಲೆನ್ಸ್ ಶೀಟ್, ಮೆಥಡ್ಸ್ ಆಫ್ ಶೋಯಿಂಗ್ ಇರ್ಬೋದು, ಫಾರ್ಮೆಟ್ ಇರ್ಬೋದು, ಅದರ್ ಅಡಿಷ್ನಲ್ ಡೀಟೇಲ್ಸ್ ಇರುತ್ತಲ್ಲ ಬ್ಯಾಲೆನ್ಸ್ ಶೀಟ್, ಅದನ್ನು ನಾವೇನು ಮಾಡ್ಕೊಬೋದು, ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಮೆಥಡ್ ಆಫ್ ಬ್ಯಾಲೆನ್ಸ್ ಶೀಟ್, ಹೌ ಇಟ್ ಅಪಿಯರ್ಸ್. ಇಲ್ಲ ನಿಮಗೆ ವರ್ಟಿಕಲ್ ಬೇಕಾ, ಇಲ್ಲಾಂದ್ರೆ ಹಾರಿಜಾಂಟಲ್ ಬೇಕಾ. ಸೊ ಹೇಗೆ ನಾನು ಅಲ್ಲಿಗೆ ಹೋಗ್ತೀನಿ. ಫಸ್ಟ್ ಒನ್ ಈಸ್ F12ನ ಪ್ರೆಸ್ ಮಾಡ್ತೀನಿ. F12ನ ಪ್ರೆಸ್ ಮಾಡಿದ್ರೆ ನಮಗೆ ಫಸ್ಟ್ ಐಟಮ್ ಏನು ಬರುತ್ತೆ, ಶೋ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಇಫ್ ಯು ಪ್ರೆಸ್ ಎಸ್,
ಎಸ್ ಪ್ರೆಸ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಪಿಯರೆನ್ಸ್ ಏನಾಗುತ್ತೆ, ವರ್ಟಿಕಲ್ ಆಗುತ್ತೆ. ಇಲ್ಲ ನಮಗೆ ಬೇಕಾಗಿಲ್ಲ ಅಂದರೆ ಇಫ್ ಯು ಪ್ರೆಸ್ ನೋನ ಪ್ರೆಸ್ ಮಾಡಿದ್ರೆ ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಅಪಿಯರ್ಸ್ ಹಾರಿಜಾಂಟಲಿ. ಫಸ್ಟ್ ಒಂದು ಗೊತ್ತಾಯ್ತಲ್ಲ ಕಾನ್ಫಿಗರೇಷನ್ಲಿ. ಸೊ ಫಸ್ಟ್ ಕಾನ್ಫಿಗರೇಷನ್ ಯಾವುದು, ಶೋ ಬ್ಯಾಲೆನ್ಸ್ ಶೀಟ್ ಓಕೆ ವರ್ಟಿಕಲ್ ಆರ್ ಹಾರಿಜಾಂಟಲ್. ನಾನು ಮತ್ತೆ F12 ಪ್ರೆಸ್ ಮಾಡ್ತಾಯಿದ್ದೀನಿ. F12 ಪ್ರೆಸ್ ಮಾಡಿದ್ರೆ ನಮಗೇನು ಬರುತ್ತೆ, ಕಾನ್ಫಿಗರೇಷನ್ ವಿಂಡೋ ಓಪನ್ ಆಗುತ್ತೆ. ಸೊ ಫಸ್ಟ್ ಒನ್ ಈಸ್ ಶೋ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಬಂದುಬಿಟ್ಟು ಪ್ರಾಫಿಟ್ ಆರ್ ಲಾಸ್ ಬೋತ್ ಆ್ಯಸ್ ಎ ಲಯಬಿಲಿಟಿ. ಪ್ರಾಫಿಟ್ ಆರ್ ಲಾಸ್ ಬೋತ್ ಆ್ಯಸ್ ಎ ಲಯಬಿಲಿಟಿ. ಪ್ರಾಫಿಟ್ ಆರ್ ಲಾಸ್ ಎರಡನ್ನೂ ಲಯಬಿಲಿಟಿಯಲ್ಲಿ ನೋಡಿಸ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಶೋ ಪರ್ಸಂಟೇಜಸ್. ನಮಗೆ ಪರ್ಸಂಟೇಜಸ್ ಬೇಕು ಅಂದರೆ ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ಶೋ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್. ಸಿ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಈಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿ ನಮಗೇನು ಸಿಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಈ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ನೋಟ್ಸ್ ಬೇಕು ಅಂದರೆ ನಾವಿಲ್ಲೇನು ಮಾಡ್ತೀವಿ, ಎಸ್ ಕೊಡ್ತೀವಿ. ಎಸ್ ಕೊಟ್ಟಾಗ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ವಿಲ್ ಗೋ ಇನ್ ಟು ಅಪಿಯರ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಆ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ, ಅಪಿಯರ್ ಆಗುತ್ತೆ. ನಾವು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಫಸ್ಟ್ ಇಲ್ಲಿಲ್ಲ ವರ್ಕಿಂಗ್ ಕ್ಯಾಪಿಟಲ್ ಅಂತ, ಇಲ್ಲಿ ನೋಡಿ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂತು. ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ಎಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ, ಅಪಿಯರ್ ಆಗುತ್ತೆ. ಸೊ ನಾನು ಇನ್ನೊಂದ್ಸತಿ ನೋಡಿಸ್ತೀನಿ ನೋಡಿ. F12 ಪ್ರೆಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿದ್ಮೇಲೆ ನಾವು ಹ್ಯಾಸ್ ಟು ಪ್ರೆಸ್ F12 ಪ್ರೆಸ್ ಮಾಡಿದ್ದೀವಿ. ಇಲ್ಲಿ ಶೋ ದಿ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್. ಇಲ್ಲಿ ಎಸ್ ಕೊಟ್ಟರೆ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ಅಪಿಯರ್ ಆಗುತ್ತೆ. ಸೊ ಇವಾಗ ನಾನು ನೋ ಕೊಡ್ತೀನಿ ನೋಡಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಕಾಣಿಸ್ತಾ ಇಲ್ಲ. ಸೊ ಮತ್ತೆ ನಾನು F12 ಪ್ರೆಸ್ ಮಾಡ್ತೀನಿ. ಸೊ ಅಗೇನ್ ಅಲ್ಲಿ ಗೋ ಟು ದಿ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್. ಇಲ್ಲಿಗೆ ಹೋಗ್ತೀನಿ, ಇಲ್ಲಿ ಎಸ್ ಕೊಡ್ತೀನಿ. ಎಸ್ ಕೊಟ್ಟಾಗ ನೆಕ್ಸ್ಟ್ ಏನಾಗುತ್ತೆ, ಸಿ ವರ್ಕಿಂಗ್ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಅಪೇರ್ ಆಯಿತು. ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ ನಾನು ಇಷ್ಟು ಕ್ರಿಯೇಟ್ ಮಾಡಿದ್ದೀನಿ, ಇಷ್ಟೆಲ್ಲ ನಿಮಗೆ ಸಿಗುತ್ತೆ. ಸೊ ಅಮೌಂಟ್ ಹಾಕಿಲ್ಲ, ಅಮೌಂಟ್ ಹಾಕಿದರೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ ಸಿಗ್ತಾಯಿತ್ತು, ಅದ್ರ ಜೊತೆಗೆ ಪರ್ಸೆಂಟೇಜು ಸಿಗ್ತಾಯಿತ್ತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಾನ್ಫಿಗರೇಷನ್ ಬಂದುಬಿಟ್ಟು ಸೊ ಮತ್ತೆ ಕಾನ್ಫಿಗರೇಷನ್ ವಿಂಡೋ ಓಪನ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಪ್ರೆಸ್ F12 ಪ್ರೆಸ್ ಮಾಡಬೇಕು. ಸೊ ಯಾವ್ದು ಮುಗೀತು, ಶೋ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ ಆಫ್ ಶೋಯಿಂಗ್ ಬ್ಯಾಲೆನ್ಸ್ ಶೀಟ್. ನಾರ್ಮಲಿ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಲಯಬಿಲಿಟೀಸ್ ಅಸೆಟ್ಸೇ ನಾವು ನಾರ್ಮಲಿ ಮೆಥಡ್ನ ಫಾಲೋ ಮಾಡ್ತೀವಿ. ಇಲ್ಲ ನಮಗೆ ಫಸ್ಟು ಅಸೆಟ್ಸ್ ಬರಬೇಕು, ಲಯಬಿಲಿಟೀಸ್ ಮತ್ತೆ ಬರಬೇಕು ಅಂದರೆ ನಾವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಾಂದರೆ ಲಯಬಿಲಿಟೀಸ್ ಅಸೆಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಮಗೆ ನಾವು ಏನು ಮಾಡ್ಕೊಬೋದು, ನಾವು ವಿ ಕ್ಯಾನ್ ಡೂ ಚೇಂಜಸ್ ಆಫ್ ಓಕೆ ಮೆಥಡ್ ಆಫ್ ಶೋಯಿಂಗ್ ಬ್ಯಾಲೆನ್ಸ್ ಶೀಟ್. ಐ ವಿಲ್ ಚೇಂಜ್ ಮಾಡಿ ನೋಡ್ತೀನಿ. ಅಲ್ಲಿ ಐ ಆಮ್ ಸೆಲೆಕ್ಟಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ ಚೇಂಜ್ ಆಯಿತು. ಫಸ್ಟ್ ಅಸೆಟ್ಸ್ ಬರುತ್ತೆ ಮತ್ತು ಲಯಬಿಲಿಟೀಸ್ ಬರುತ್ತೆ. ಸೊ ಮತ್ತು ಇದನ್ನು ಚೇಂಜ್ ಮಾಡ್ಕೊಬೇಕಾದ್ರೆ ಅಗೇನ್ ಐ ವಾಂಟ್ ಟು ಪ್ರೆಸ್ F12 ಪ್ರೆಸ್ ಮಾಡಬೇಕು. ಸೊ F12 ಪ್ರೆಸ್ ಮಾಡಿದ್ರೆ ಕಾನ್ಫಿಗರೇಷನ್ ವಿಂಡೋ ಓಪನ್ ಆಗುತ್ತೆ. ಕಾನ್ಫಿಗರೇಷನ್ ವಿಂಡೋ ಓಪನ್ ಆದರೆ ಸೊ ಇಲ್ಲಿ ವಿ ಹ್ಯಾಸ್ ಟು ಗೋ ದೇರ್. ಇಲ್ಲಿ ಮೆಥಡ್ಸ್ ಆಫ್ ಶೋಯಿಂಗ್ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀನಿ. ಸೊ ಐ ಆಮ್ ಚೇಂಜಿಂಗ್ ಅಗೇನ್ ಟು ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಲಯಬಿಲಿಟೀಸ್ ಅಸೆಟ್ಸ್ ನಾನು ಹೋಗ್ತಾಯಿದ್ದೀನಿ. ಎಂಟರ್ ಆ್ಯಂಡ್ ನೋಡಿ ಫಸ್ಟ್ ಲಯಬಿಲಿಟೀಸ್ ನೋಡ್ತಾ ಇದೆ, ನೆಕ್ಸ್ಟ್ ಅಸೆಟ್ಸ್ ನೋಡ್ತಾ ಇದೆ. ಸೊ ಈ ರೀತಿ ನಾವೇನು ಮಾಡ್ಕೊಬೋದು, ವಿ ಕ್ಯಾನ್ ಕಾನ್ಫಿಗರ್ ದಿ ಬ್ಯಾಲೆನ್ಸ್ ಶೀಟ್ನ ನಾವೇನು ಮಾಡ್ಕೊಬೋದು, ಕಾನ್ಫಿಗರ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವೇನು ಮಾಡ್ಕೊಬೋದು, ನಾವು ಬ್ಯಾಲೆನ್ಸ್ ಶೀಟ್ನ ಕಾನ್ಫಿಗರ್ ಮಾಡ್ಕೊಬೋದು. ಹೇಗೆ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕಾನ್ಫಿಗರೇಷನ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಫಿಗರೇಷನ್ ವಿಂಡೋ ಓಪನ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಪ್ರೆಸ್ F12 ನಾವು ಪ್ರೆಸ್ ಮಾಡ್ತೀವಿ. ಸೊ ಯಾವ್ಯಾವ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಶೋ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಡಿಸ್ಕಸ್ ಮಾಡಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಬೋತ್ ಆ್ಯಸ್ ಎ ಲಯಬಿಲಿಟಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಶೋ ಪರ್ಸೆಂಟೇಜ್ ಡಿಸ್ಕಸ್ ಮಾಡಿದ್ದೀವಿ. ಶೋ ವರ್ಕಿಂಗ್ ಕ್ಯಾಪಿಟಲ್ ಫಿಗರ್ಸ್ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ಮೆಥಡ್ ಆಫ್ ಶೋಯಿಂಗ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಡಿಸ್ಕಸ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಕ್ಲೂಡ್ ಪರ್ಟಿಕ್ಯುಲರ್ಸ್ ವಿತ್ ಝೀರೋ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಯಾವುದನ್ನು ಲೆಡ್ಜರ್ ಅಕೌಂಟು ಝೀರೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದರೆ ಅವನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ಕೊಂಡ್ರೆ ವಿಲ್ ಗೋ ಫಾರ್ ಎಸ್ ಅನ್ನು ಕೊಟ್ಟಾಗ ಯಾವುದೇ ಒಂದು ಝೀರೋ ಬ್ಯಾಲೆನ್ಸ್ ಇರೋ ಅಮೌಂಟು ಬ್ಯಾಲೆನ್ಸ್ ಶೀಟಲ್ಲಿ ಅಪೇರ್ ಆಗೋದಿಲ್ಲ. ಇಲ್ಲ ನೋ ಕೊಟ್ಟರೆ ಈ ಒಂದು ಝೀರೋ ಬ್ಯಾಲೆನ್ಸ್ ಪರ್ಟಿಕ್ಯುಲರ್ಸ್ ಇದ್ದರೂ ಅದೇನಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಅಪೇರ್ ಆಗುತ್ತೆ.
ಸೊ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಚೇಂಜಸ್. ನೆಕ್ಸ್ಟ್ ಬಂದುಬಿಟ್ಟು ಅಪಿಯರೆನ್ಸ್ ಆಫ್ ನೇಮ್ಸ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಇರೋ ಅಂಥ ಐಟಮ್ಸು ಯಾವ ರೀತಿ ಅಪಿಯರ್ ಆಗಬೇಕು. ನಾರ್ಮಲಿ ಇಫ್ ಯು ಗೋ ಫಾರ್ ನೇಮ್ ಓನ್ಲಿ, ಇಲ್ಲಿ 4 ಆಪ್ಷನ್ಸ್. ಒಂದು ಅಲಿಯಾಸ್ ಆ್ಯಂಡ್ ನೇಮ್, ಇನ್ನೊಂದು ಅಲಿಯಾಸ್ ಓನ್ಲಿ, ಇನ್ನೊಂದು ನೇಮ್ ಆ್ಯಂಡ್ ಅಲಿಯಾಸ್, ಇನ್ನೊಂದು ನೇಮ್ ಓನ್ಲಿ. ಸಮ್ಟೈಮ್ಸ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೆಟಾರ್ಸ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಡೆಟಾರ್ಸ್ ಅಕೌಂಟ್ಗೆ ಕಂಪ್ನಿ ನೇಮ್ ಇರುತ್ತೆ, ಆ ಕಂಪ್ನಿ ನೇಮ್ಗೆ ನಾವು ಒಂದು ಅಲಿಯಾಸ್ ಕೊಟ್ಕೊಂಡಿರ್ತೀವಿ. ಯಾಕಂದರೆ ಸಮ್ಟೈಮ್ಸ್ 2 ಹೆಸರು ಒಂದೇ ರೀತಿ ಇರುತ್ತೆ. ಸೊ 2 ರೀತಿ ಹೆಸರು ಒಂದೇ ರೀತಿ ಇರಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾವು ಅಲಿಯಾಸ್ ಕೊಟ್ಕೊಂಡಿರ್ತೀವಿ, ಇನ್ನೊಂದು ಹೆಸರು ಕೊಟ್ಕೊಂಡಿರ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿರೋ ಐಟಮ್ಸ್ನ ಯಾವ ರೀತಿ ಅಪೇರ್ ಆಗಬೇಕು, ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಫಸ್ಟು ಅಲಿಯಾಸ್ ಬರುತ್ತೆ, ಅಲಿಯಾಸ್ ಬಂದಮೇಲೆ ಬ್ರ್ಯಾಕೆಟಲ್ಲಿ ಹೆಸರು ಬರುತ್ತೆ. ಸೆಕೆಂಡ್ ಆಪ್ಷನ್ ಬಿಟ್ಟು ಬರೀ ಅಲಿಯಾಸ್ ಮಾತ್ರ ಬರುತ್ತೆ. ಥರ್ಡ್ ಆಪ್ಷನ್ನು ಫಸ್ಟು ನೇಮ್ ಬರುತ್ತೆ, ಬ್ರ್ಯಾಕೆಟಲ್ಲಿ ಅಲಿಯಾಸ್ ಬರುತ್ತೆ. ಲಾಸ್ಟ್ ಆಪ್ಷನ್ ನೇಮ್ ಮಾತ್ರ ಬರುತ್ತೆ. ಸೊ ಇದರಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮಗೆ ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ಕೊಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಅಪಿಯರ್ ಆಗುವಂಥ ನೇಮ್ಸ್ನ ವಿ ಕ್ಯಾನ್ ಡೂ ಚೇಂಜಸ್. ಸೊ ನಾನು ಯಾವ್ದು ಸೆಲೆಕ್ಟ್ ಮಾಡ್ಕೊತೀನಿ, ನೇಮ್ ಓನ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಎಂಟರ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಕೇರ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂ. ಸೊ ಸ್ಕೇರ್ ಫ್ಯಾಕ್ಟರ್, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಿರುವಂಥ ಐಟಮ್ಸು ಸೊ ಯಾವ ವ್ಯಾಲ್ಯೂ ನೋಡಿಸ್ಬೇಕು. ನಾರ್ಮಲಿ ನಾವು ಡಿಫಾಲ್ಟೇ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಅದು ಕ್ರೋರ್ಸಲ್ಲಿ ನೋಡಿಸ್ಬೇಕಾದ್ರೆ ಕ್ರೋರ್ಸ್ ಸೆಲೆಕ್ಟ್ ಮಾಡ್ಕೊತೀವಿ, ಇಲ್ಲ ಹಂಡ್ರೆಡ್ಸಲ್ಲಿ ನೋಡಿಸ್ಬೇಕಾದ್ರೆ 100 ಸೆಲೆಕ್ಟ್ ಮಾಡ್ಕೊತೀವಿ, ಲ್ಯಾಕ್ಸಲ್ಲಾದರೆ ಲ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊತೀವಿ, ಬಿಲಿಯನ್ಸಲ್ಲಿ ನೋಡಿಸ್ಬೇಕಾದ್ರೆ ಬಿಲಿಯನ್ಸ್ ಸೆಲೆಕ್ಟ್ ಮಾಡ್ಕೊತೀವಿ, 10 lakhs ನೋಡಿಸ್ಬೇಕಾದ್ರೆ 10 lakhsನ ಸೆಲೆಕ್ಟ್ ಮಾಡ್ಕೊತೀವಿ, 10 millions ನೋಡಿಸ್ಬೇಕಾದ್ರೆ 10 millions ಸೆಲೆಕ್ಟ್ ಮಾಡ್ಕೊತೀವಿ, 10,000s ನೋಡಿಸ್ಬೇಕಾದ್ರೆ 10,000s ಸೆಲೆಕ್ಟ್ ಮಾಡ್ಕೊತೀವಿ, 1000s ನೋಡಿಸ್ಬೇಕಾದ್ರೆ 1000s ಸೆಲೆಕ್ಟ್ ಮಾಡ್ಕೊತೀವಿ. ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು. ಸಮ್ಟೈಮ್ಸ್ ಕೆಲವು ಕಂಪ್ನಿದು ಕ್ರೋರ್ಸ್ ಟುಗೆದರ್ ಇರುತ್ತೆ, ಬ್ಯಾಲೆನ್ಸ್ ಶೀಟು thousands of crores ಇರುತ್ತೆ. ಸೊ ಅಂಥ ಟೈಮ್ಸಲ್ಲಿ ದೇ ಕ್ಯಾನ್ ಸೆಲೆಕ್ಟ್ ಫಾರ್ ಕ್ರೋರ್ಸ್. ವೆಸ್ಟರ್ನ್ ಕಂಟ್ರೀಸ್ ದೇ ಗೋ ಫಾರ್ ಮಿಲಿಯನ್ಸ್ ಬಿಲಿಯನ್ಸ್ ಸೆಲೆಕ್ಟ್ ಮಾಡ್ಕೊತಾರೆ, ಅಲ್ಲಿ ಹೋಗ್ಬೋದು. ಸೊ ನಾರ್ಮಲಿ ವಿ ಪ್ರಿಫರ್ ಟು ಗೋ ಫಾರ್ ಡಿಫಾಲ್ಟ್ಗೆ ಹೋಗ್ತೀವಿ. ಬಟ್ ಸ್ಕೇಲ್ ಆಫ್ ಫ್ಯಾಕ್ಟರ್ಸ್ ದೆರ್ ಈಸ್ ಎ ಲಾಟ್ ಆಫ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೊ ಔಟ್ ಆಫ್ ದಿಸ್ ಇದರಲ್ಲಿ ನಮಗೆ ಯಾವ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಶೀಟಲ್ಲಿರೋ ಫಿಗರ್ಸು ಆ ರೀತಿ ಅಪಿಯರ್ ಆಗುತ್ತೆ. ಸ್ಕೇರ್ ಫ್ಯಾಕ್ಟರ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್. ನೆಕ್ಸ್ಟ್ ಬಂದುಬಿಟ್ಟು ಶೋ ಬೇಸ್ ಕರೆನ್ಸಿ ಸಿಂಬಲ್. ಸೊ ಫಾರ್ ಎಕ್ಸಾಂಪಲ್ ರೈಟ್ ನೋ ಮೈ ಕಂಪ್ನಿ ಈಸ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ. ನಮ್ಮ ಕಂಪ್ನಿ ಇಂಡಿಯಾಲಿದೆ, ಕರ್ನಾಟಕಲ್ಲಿದೆ, ಬೆಂಗಳೂರಲ್ಲಿದೆ. ಸೊ ಐ ಆಮ್ ಯೂಸಿಂಗ್ ಇಂಡಿಯನ್ ರುಪೀಸ್ ಯೂಸ್ ಮಾಡ್ತಾಯಿದ್ದೀವಿ. ಇಂಡಿಯನ್ ರುಪೀಸ್ ಕರೆನ್ಸಿ ಸಿಂಬಲ್ ಅಪಿಯರ್ ಆಗಬೇಕು ಅಂದರೆ ಸೊ ನಾವು ಏನು ಮಾಡ್ತೀವಿ, ಎಸ್ ಕೊಡ್ತೀವಿ. ಎಸ್ ಕೊಟ್ಟಾಗ ಏನಾಗುತ್ತೆ, ನಾವು ಯಾವಾಗ ಅಮೌಂಟ್ ಬರುತ್ತೆ ಅಮೌಂಟ್ಗಿಂತ ಮುಂಚೆ ಏನು ಬರುತ್ತೆ, ನಮ್ಮ ಒಂದು ಬೇಸ್ ಕರೆನ್ಸಿ ಸಿಂಬಲ್ ಅಪಿಯರ್ ಆಗುತ್ತೆ. ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಬೇಸ್ ಕರೆನ್ಸಿ ಸಿಂಬಲ್ ಅಪಿಯರ್ ಆಗೋ ಅವಶ್ಯಕತೆ ಇಲ್ಲ ಅಂದರೆ ವಿ ಕ್ಯಾನ್ ಗೋ ಫಾರ್ ಸೊ ಎಸ್ ಕೊಟ್ಟಾಗ, ಇಲ್ಲಾಂದರೆ ನೋ ಕೊಡ್ತೀವಿ, ಎಸ್ ಆರ್ ನೋ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಸೊ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಲಾಸ್ಟಲ್ಲಿ ಅಕ್ಸೆಪ್ಟ್ ಬರುತ್ತೆ. ಅಕ್ಸೆಪ್ಟ್ ಅಂತ ಬಂದಾಗ ಸೊ ಎಲ್ಲ ಆದಮೇಲೆ ಸೊ ವಿ ಕ್ಯಾನ್ ಡೂ ಆಲ್ ದೀಸ್ ಕಾನ್ಫಿಗರೇಷನ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಎಲ್ಲ ಕಾನ್ಫಿಗರೇಷನ್ ಮಾಡ್ಕೊಂಡ್ಮೇಲೆ ಸೊ ನಾವು ಎಸ್ ಕೊಟ್ಟರೆ ನಮ್ಮ ಎಲ್ಲ ಚೇಂಜಸ್ಸು, ನಾವು ಮಾಡಿರೋ ಎಲ್ಲ ಚೇಂಜಸ್ ಏನಾಗುತ್ತೆ, ಸೇವ್ ಆಗುತ್ತೆ. ಸೊ ಈ ರೀತಿ ನಮ್ಮ ಬ್ಯಾಲೆನ್ಸ್ ಶೀಟ್ನ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮಗೆ ತಕ್ಕಂತೆ ಬ್ಯಾಲೆನ್ಸ್ ಶೀಟ್ ಮೆಥಡ್ ಆಫ್ ಶೋಯಿಂಗ್ ಬ್ಯಾಲೆನ್ಸ್ ಶೀಟ್ನ ಮತ್ತು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ನ ಮತ್ತು ಅದರ್ ಅಡಿಷನಲ್ ಇನ್ಫಾರ್ಮೇಷನ್ನ ನಾವೇನು ಮಾಡ್ಕೊಬೋದು, ನಮಗೆ ಬೇಕಾದ ರೀತಿಯಲ್ಲಿ ನಾವೇನು ಮಾಡ್ಕೊಬೋದು, ಕಾನ್ಫಿಗರೇಷನ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದೊಂದು ಆಪ್ಷನ್ ಇದೆ ಇಲ್ಲಿ, ಓಕೆ, ಶೆಡ್ಯೂಲ್ 6. ಸೊ ಬ್ಯಾಲೆನ್ಸ್ ಶೀಟ್ ನಾರ್ಮಲಿ ನಮ್ಮದು ವರ್ಟಿಕಲ್ ನಮ್ಗೆ ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಬೇಕಾಗಿಲ್ಲ. ನಮಗೆ ಆ್ಯಸ್ ಪರ್ ಕಂಪ್ನೀಸ್ ಆ್ಯಕ್ಟರ್ ಶೆಡ್ಯೂಲ್ 6 ಇರೋವಂಥ ಫಾರ್ಮೆಟಲ್ಲಿ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ ಸೊ ವಿ ಕ್ಯಾನ್ ಗೋ ಫಾರ್ ಆ ಒಂದು ಫಾರ್ಮೆಟ್ ನಾವು ಹೋಗ್ಬೋದು. ಸೊ ದಟ್ ಆಪ್ಷನ್ ಈಸ್ ಅವೈಲೇಬಲ್ ಇನ್ ಎಲ್ಲಿರುತ್ತೆ, ನಮಗೆ ಇಲ್ಲಿರುತ್ತೆ. ಇದು ನಾವೇಂತೀವಿ
ವರ್ಟಿಕಲ್ ಬಟನ್ ಬಾರ್ ಅಂತೀವಿ. ವರ್ಟಿಕಲ್ ಬಟನ್ ಬಾರಲ್ಲಿ ನಮಗೊಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಅಪೇರ್ಡ್ ಆ್ಯಸ್ ಪರ್ ದಿ ಕಂಪ್ನೀಸ್ ಆ್ಯಕ್ಟ್ ಆಫ್ 1956 ಶೆಡ್ಯೂಲ್ 6 ಪ್ರಕಾರ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಇಫ್ ಯು ಪ್ರೆಸ್ ಆಲ್ಟ್ ಪ್ರೆಸ್ F4 ಪ್ರೆಸ್ ಮಾಡಿದ್ರೆ ಡೀಟೇಲ್ ಐಟಮ್ಸ್ ಅಪೇರ್ ಆಗುತ್ತೆ. ಡೀಟೇಲ್ಡ್ ಐಟಮ್ಸ್ ಏನಾಗುತ್ತೆ, ಅಪೇರ್ ಆಗುತ್ತೆ. ಇದೊಂದು ಆಪ್ಷನ್ ಆಯಿತು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು, ಸೊ ಇಲ್ಲಿ ಕಾಣಿಸ್ತಿದೆಯಾ, ವರ್ಟಿಕಲ್ ಬಟನ್ ಬಾರಲ್ಲಿ ಇಫ್ ಯು ಪ್ರೆಸ್ ನಾವು ಯಾವುದನ್ನ ಶೆಡ್ಯೂಲ್ 6ನ ಪ್ರೆಸ್ ಮಾಡಿದರೆ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆ್ಯಸ್ ಪರ್ ದಿ ಕಂಪ್ನೀಸ್ ಆ್ಯಕ್ಟ್ ಆಫ್ 1956 ಶೆಡ್ಯೂಲ್ 6 ಇದೆಯಲ್ಲ, ಆ ರೀತಿ ಫಾರ್ಮೆಟಿಗೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು F11. ಸೊ ಇಫ್ ಯು ಪ್ರೆಸ್ F11ನ ಪ್ರೆಸ್ ಮಾಡಿದ್ರೆ, ಸೊ ಇದ್ರ ಬಗ್ಗೆ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ತುಂಬ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಇಲ್ಲಿ ತುಂಬ ಐಟಮ್ಸ್ ಅಪೇರ್ ಆಗುತ್ತೆ. ಇದ್ರ ಬಗ್ಗೆ ನಾವು ಅಕೌಂಟಿಂಗ್ ಫೀಚರ್ಸ್ ಅಪೇರ್ ಆಗುತ್ತೆ. ಈ ಅಕೌಂಟಿಂಗ್ ಫೀಚರ್ಸ್ ಬಗ್ಗೆ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೋದಿಲ್ಲ. ಇಲ್ಲಿ ಏನನ್ನ ಕಾನ್ಫಿಗರೇಷನ್ ಮಾಡಬೇಕಾದ್ರೆ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್. ಈ ಅಕೌಂಟಿಂಗ್ ಫೀಚರ್ಸ್ ನಾವೇನು ಮಾಡ್ಕೊಬೋದು, ಕಾನ್ಫಿಗರ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಫ್ ಪ್ರೆಸ್ ಆಲ್ಟ್ ಸಿನ ಪ್ರೆಸ್ ಮಾಡಿದ್ರೆ ನೋಡಿ, ಆಲ್ಟ್ ಪ್ರೆಸ್ ಮಾಡಿದ್ರೆ ಕಾಲಮ್ ಡೀಟೇಲ್ಸ್ ಬರುತ್ತೆ. ಸೊ ವಿ ಕ್ಯಾನ್ ಆಲ್ಟರ್ ದಿ ಕಾಲಮ್ ಡೀಟೇಲ್ಸ್ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ನಾವೇನು ಮಾಡ್ಬೋದು, ಕಾಲಮ್ ಡೀಟೇಲ್ಸ್ನ ನಾವೇನು ಮಾಡ್ಕೊಬೋದು, ರೆಕ್ಟಿಫೈ ಚೇಂಜಸ್ ಮಾಡ್ಕೊಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು, ಸೊ ಈ ಕಾಲಮ್ಸ್ ಏನನ್ನು ಆಲ್ಟರ್ ಮಾಡ್ಕೊಬೇಕಾದ್ರೆ ಇಲ್ಲೊಂದು ಆಲ್ಟ್ ಪ್ಲಸ್ ಎನ ಪ್ರೆಸ್ ಮಾಡಿದ್ರೆ ಸೊ ವಿ ಕ್ಯಾನ್ ಡೂ ದಿ ಆಲ್ಟ್ರೇಷನ್ ಆಫ್ ದಿ ಕಾಲಮ್ಸ್. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಕಾಲಮ್ನ ಬ್ಯಾಲೆನ್ಸ್ ಶೀಟ್ ಆಪ್ಷನ್ ಇದೆ. ಸೆಲೆಕ್ಟ್ ದಿ ಡಿಫ್ರೆಂಟ್ ಡೇಟ್ಸ್ ಟು ಕಂಪೇರ್ ದಿ 2 ಬ್ಯಾಲೆನ್ಸ್ ಶೀಟ್ಸ್. ಸೊ ಎರಡು ಬ್ಯಾಲೆನ್ಸ್ ಶೀಟ್ನ ಕಂಪೇರ್ ಮಾಡ್ಕೊಬೋದು. ಎರಡು ಬ್ಯಾಲೆನ್ಸ್ ಶೀಟ್ನ ಕಂಪೇರ್ ಮಾಡ್ಕೊಬೇಕಾದ್ರೆ ಸೊ ವಿ ಹ್ಯಾವ್ ಟು ಪ್ರೆಸ್ ಆಲ್ಟ್ ಪ್ಲಸ್ ಸಿನ ಪ್ರೆಸ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳ್ದಲ್ಲ. ಸೊ ಈ ಆಲ್ಟ್ ಸಿ ನಾವು ಪ್ರೆಸ್ ಮಾಡಿದ್ರೆ ನಮಗೆ ಒಂದು ಪಾಪಪ್ ಓಪನ್ ಆಗುತ್ತೆ. ಈ ಪಾಪಪ್ಪಲ್ಲಿ ವಿ ಹ್ಯಾವ್ ಟು ಫ್ರಮ್ ಎಲ್ಲಿಂದ ಎಲ್ಲಿ ತನಕ, ಫ್ರಮ್ ಬಿಗಿನಿಂಗ್ ಫಾರ್ ಎಕ್ಸಾಂಪಲ್ 15/7/2008 ಇಂದ 15/7/2008 ತನಕ. ಸೊ ನಾವು ಎರಡು ಕಾಲಮಲ್ಲಿ ನಾವೇನು ಮಾಡ್ಬೋದು, ಎರಡು ಬ್ಯಾಲೆನ್ಸ್ ಶೀಟ್ನ ಎರಡು ಡಿಫ್ರೆಂಟ್ ಕಾಲಮ್ಸ್ ನಾವೇನು ಮಾಡ್ಕೊಬೋದು, ಕಂಪೇರ್ ಮಾಡ್ಕೊಬೋದು. ಅದಕ್ಕೆ ಶಾರ್ಟ್ಕಟ್ ಬಂದುಬಿಟ್ಟು ಆಲ್ಟ್ ಪ್ಲಸ್ ಸಿ. ನೆಕ್ಸ್ಟ್ ವಿ ಕ್ಯಾನ್ ಚೇಂಜ್ ದಿ ಡಿಸ್ಪ್ಲೇ ಆಫ್ ಗ್ರೂಪ್ ಆರ್ಡರ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ನಾವು ಈ ಗ್ರೂಪ್ ಆರ್ಡರ್ನ ನಾವೇನು ಮಾಡ್ಕೊಬೋದು, ಬ್ಯಾಲೆನ್ಸ್ ಶೀಟಲ್ಲಿ ನಾವು ಚೇಂಜ್ ಮಾಡ್ಕೊಬೋದು. ಹೆಂಗೆ ಅಂದರೆ ಹೇಳ್ತೀನಿ ನೋಡಿ, ಐ ವಿಲ್ ಶೋ ಯು. ನೋಡಿ ಇಲ್ಲಿ ಗ್ರೂಪ್ ಆರ್ಡರ್ ಹೆಂಗೆ ಅಂದರೆ ನೋಡಿ, ಫಸ್ಟು ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಕೆಳಗಡೆ ಲೋನ್ಸ್ ಇದೆ, ಲೋನ್ಸ್ ಕೆಳಗಡೆ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಲಾಸ್ಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇದೆ, ಫಿಕ್ಸ್ಡ್ ಅಸೆಟ್ಸ್ ಕೆಳಗಡೆ ಇನ್ವೆಸ್ಟ್ಮೆಂಟ್ಸ್ ಇದೆ. ಸೊ ವಿ ಕ್ಯಾನ್ ಡೂ ಇದೆ. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ಸ್ ಮುಂಚೆ ಬರಬೇಕು, ಫಿಕ್ಸ್ಡ್ ಅಸೆಟ್ಸ್ ನೆಕ್ಸ್ಟ್ ಬರಬೇಕು ಅಂದರೆ ಸೊ ಈ ಆರ್ಡರ್ ನಾವೇನು ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೋದು. ಸೊ ಈ ಆರ್ಡರ್ನ ಚೇಂಜ್ ಮಾಡ್ಕೊಬೋದು ಹೆಂಗೆ, ಯಾವ ರೀತಿ ಅಂತ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಈ ಸೆಷನಲ್ಲಿ ಇದು ಲಾಸ್ಟ್ ಕಾನ್ಸೆಪ್ಟ್. ವಿ ಕ್ಯಾನ್ ಚೇಂಜ್ ದಿ ಆರ್ಡರ್ ಆಫ್ ಅಪಿಯರೆನ್ಸ್ ಆಫ್ ದ ಐಟಮ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ಇರೋವಂಥ ಐಟಮ್ಸ್ ಆರ್ಡರ್ ನಾವೇನು ಆರ್ಡರ್ ಅಪಿಯರೆನ್ಸ್ನ ಚೇಂಜ್ ಮಾಡ್ಕೊಬೋದು. ಇನ್ವೆಸ್ಟ್ಮೆಂಟ್ ಮುಂಚೆ ಬರುತ್ತೆ, ಇಲ್ಲ ಅದಾದಮೇಲೆ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ, ಇಲ್ಲಾಂದರೆ ಲೋನ್ಸ್ ಫಸ್ಟ್ ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೆಳಗಡೆ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ಕೆಳಗಡೆ ಬರುತ್ತೆ. ಈ ಆರ್ಡರ್ ನಾವೇನು ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೋದು. ಸೊ ಇದನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಹೇಳ್ತೀನಿ ನೋಡಿ. See, the order display of groups heads in the balance sheet can be changed as per users requirement. ನಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆಯೋ ಆ ರೀತಿ ನಾವೇನು ಮಾಡ್ಕೊಬೋದು, ಬ್ಯಾಲೆನ್ಸ್ ಶೀಟಲ್ಲಿರೋ ಐಟಮ್ಸ್ ಆರ್ಡರ್ನ ನಾವು ಚೇಂಜ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಟು ಅಪಿಯರ್ ಅಬೋವ್ ದಿ ಫಿಕ್ಸ್ಡ್ ಅಸೆಟ್ಸ್. ನಾರ್ಮಲಿ ಏನಾಗುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಫಸ್ಟ್ ಅಪಿಯರ್ ಆಗುತ್ತೆ, ಅದಾದ ಕೆಳಗಡೆ ಇನ್ವೆಸ್ಟ್ಮೆಂಟ್ ಅಪಿಯರ್ ಆಗುತ್ತೆ. ನಮಗೆ ಬೇಕಾಗಿಲ್ಲ, ಫಸ್ಟು ಇನ್ವೆಸ್ಟ್ಮೆಂಟ್ಸ್ ಬರಬೇಕು, ಅದ್ರ ಕೆಳಗಡೆ ಫಿಕ್ಸ್ಡ್ ಅಸೆಟ್ಸ್ ಬರಬೇಕು ಅಂದರೆ ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ ಪ್ಲಸ್ ಎಂಟರ್. ಸೊ ನಾವು ಕಂಟ್ರೋಲ್ ಇಟ್ಕೊಂಡು ನಾವೇನು ಮಾಡಬೇಕು, ಎಂಟರ್ನ ಪ್ರೆಸ್ ಮಾಡಬೇಕು. ಯಾವಾಗ ನಾವು ಕಂಟ್ರೋಲ್ ಪ್ಲಸ್ ಎಂಟರ್ನ ಇಟ್ಕೊಂಡು ಪ್ರೆಸ್ ಮಾಡ್ತೀವೋ ಒಂದು ಪಾಪಪ್ ಓಪನ್ ಆಗುತ್ತೆ, ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ. ಸೊ ಇನ್ವೆಸ್ಟ್ಮೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಐ ವಿಲ್ ಶೋ ಯು ಇನ್ ದಿ ಟ್ಯಾಲಿ ನೋಡಿಸ್ತೀನಿ.
ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಟ್ಕೊಂಡು ಕಂಟ್ರೋಲ್ ಪ್ಲಸ್ ಎಂಟರ್ನ ಪ್ರೆಸ್ ಮಾಡಬೇಕು. ಸೊ ಕಂಟ್ರೋಲ್ ಪ್ಲಸ್ ಎಂಟರ್ನ ಪ್ರೆಸ್ ಮಾಡಿದ್ರೆ ಸೊ ನಮಗೊಂದು ವಿಂಡೋ ಓಪನ್ ಆಗುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಐ ವಿಲ್ ಶೋ ಯು ಒನ್ ಮೋರ್ ಟೈಮ್. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಬರಬೇಕು, ಫಿಕ್ಸ್ಡ್ ಅಸೆಟ್ ಕೆಳಗಡೆ ಬರಬೇಕು ಅಂದರೆ ಫಸ್ಟು ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಇನ್ವೆಸ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಬೇಕು. ಇನ್ವೆಸ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂಟ್ರೋಲ್ನ ಜೊತೆಯಲ್ಲೇ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡೆ ನಾವೇನು ಮಾಡಬೇಕು, ಓಕೆ ಎಂಟರ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡೆ ಎಂಟರ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ನೋಡ್ತೀನಿ PPTಯಲ್ಲಿ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇದಕ್ಕೆ ಪೊಸಿಷನ್ ಇಂಡೆಕ್ಸ್ ಇನ್ ರಿಪೋರ್ಟ್ಸ್ ಅಂತ ಇದೆ ನೋಡಿ. ಇದು ಪೊಸಿಷನ್ ಎಷ್ಟಿದೆ? 50 ಇದೆ. ಇದನ್ನು ನಾವು ನೆನಪಿಟ್ಕೊಬೇಕು. ಸೊ ಇದ್ರ ಪೊಸಿಷನ್ ಎಷ್ಟಿದೆ? 50 ಇದೆ. ಸೊ ನಾನೇನು ಮಾಡಿದೆ, ಸೊ ಇನ್ವೆಸ್ಟ್ಮೆಂಟ್ ಫಸ್ಟ್ ಬರಬೇಕು, ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್ಡ್ ಅಸೆಟ್ಸ್ ನೆಕ್ಸ್ಟ್ ಬರಬೇಕು ಅಂದ್ಕೊಂಡ್ರೆ ಸೊ ಈ ಪೊಸಿಷನ್ ನಾವು ಚೇಂಜ್ ಮಾಡ್ಕೊಬೇಕಂದ್ರೆ ಫಸ್ಟು ಯಾವುದು ಮೇಲೆ ಬರಬೇಕು ಯಾವುದು ಕೆಳಗಡೆ ಬರಬೇಕು ಅಂದ್ಕೊಂಡ್ಮೇಲೆ ನಾವು ಇವಾಗ ಏನು ಅಂದ್ಕೊಂಡೆ, ಇನ್ವೆಸ್ಟ್ಮೆಂಟ್ ಫಸ್ಟ್ ಬರಬೇಕು, ಫಿಕ್ಸ್ಡ್ ಅಸೆಟ್ಸ್ ನೆಕ್ಸ್ಟ್ ಬರಬೇಕು ಅಂದರೆ ನಾವೆಲ್ಲಿಗೆ ಹೋಗ್ತೀವಿ, ಫಸ್ಟ್ ಇನ್ವೆಸ್ಟ್ಮೆಂಟ್ಸ್ ಹತ್ರ ಹೋಗ್ತೀವಿ. ಇನ್ವೆಸ್ಟ್ಮೆಂಟ್ಸ್ ಹತ್ರ ಹೋದ್ಮೇಲೆ ಸೊ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ಸ್ ಹತ್ರ ಹೋದ್ಮೇಲೆ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡೆ ಎಂಟರ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಓಪನ್ ಆದಮೇಲೆ ಸೊ ಇಲ್ಲಿ ನಾವು ನೋಡ್ಕೊಬೇಕು ಪೊಸಿಷನ್ ಆಫ್ ಇಂಡೆಕ್ಸ್ ಇನ್ ದಿ ರಿಪೋರ್ಟ್ಸ್. ಸೊ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ ಪೊಸಿಷನ್ ಎಷ್ಟರಲ್ಲಿದೆ? 50ರಲ್ಲಿದೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ಕೊಬೇಕು, ಸೊ ಹೇಳಿದಲ್ಲ, ಸೊ ಕಂಟ್ರೋಲ್ ಪ್ರೆಸ್ ಎ, ಸೊ ಕಂಟ್ರೋಲ್ ಪ್ರೆಸ್ ಎಂಟರ್ನ ಇಟ್ಕೊಂಡ್ರೆ ಏನಾಗುತ್ತೆ, ಆಲ್ಟ್ರೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಇದಾದಮೇಲೆ ಸೊ ಇನ್ಕ್ರೀಸ್ ದಿ ಪೊಸಿಷನ್ ಇಂಡೆಕ್ಸ್ ನಂಬರ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಗ್ರೂಪ್ ಆರ್ ಡಿಕ್ರೀಸ್ ದಿ ನಂಬರ್ ಇನ್ ದಿ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲೇ ಮಾಡ್ಕೊಬೇಕು ನಾವು. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಂಡೆಕ್ಸ್ ನಂಬರ್ ಎಷ್ಟಿತ್ತು? 50 ಇತ್ತು. 50 ಇರೋ ಜಾಗದಲ್ಲಿ ನಾವೇನು ಮಾಡಬೇಕು, 40 ಮಾಡ್ಕೊಬೇಕು. ಸೊ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ 50 ಇದೆಯಲ್ಲ, ಈ 50 ಜಾಗದಲ್ಲಿ ನಾವೇನು ಮಾಡಬೇಕು, 40 ಅಂತ ಟೈಪ್ ಮಾಡಬೇಕು. ಯಾವಾಗ ನಾವು 40 ಅಂತ ಟೈಪ್ ಮಾಡ್ತೀವೋ ಸೊ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಹೋಗುತ್ತೆ, ಫಿಕ್ಸ್ಡ್ ಅಸೆಟ್ಸು ಕೆಳಗೆ ಬರುತ್ತೆ. ಎಂಟರ್ ದಿ ನ್ಯೂ ಪೊಸಿಷನ್ ಆಫ್ ಇಂಡೆಕ್ಸ್ ನಂಬರ್ ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಎ 40. ಸೊ ಹಿಯರ್ ವಿ ಹ್ಯಾಸ್ ಟು ಎಂಟರ್ 40. ಇಲ್ಲಿ ನಾವು 40 ಅಂತ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ, ನಮ್ಮ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಐಟಮ್ಸ್ ಅಪಿಯರೆನ್ಸಲ್ಲಿ ಫಸ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದ್ರ ಕೆಳಗಡೆ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಸೊ ಈ ರೀತಿ ನಾವೇ ಮಾಡ್ಕೊಂಡು ವಿ ಕ್ಯಾನ್ ಚೇಂಜ್ ದಿ ಡಿಸ್ಪ್ಲೇ ಆಫ್ ಗ್ರೂಪ್ ಆರ್ಡರ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ನಾವು ಗ್ರೂಪ್ ಆರ್ಡರ್ ನಾವೇ ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೋದು. Okay, this is the last concept in the balance sheet. So in this session we are going to discuss the path for the balance sheet. Balance sheet ಗೆ path ಬಂದ್ಬಿಟ್ಟು we have to go to gateway of tally. gateway of tally ಇಂದ ನಾವು ರಿಪೋರ್ಟ್ಸ್ಗೆ ಹೋಗಬೇಕು, ರಿಪೋರ್ಟ್ಸಿಂದ ನಾವು ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಬ್ಯಾಲೆನ್ಸ್ ಶೀಟ್ ಅಪಿಯರ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಪಿಯರ್ ಆದಮೇಲೆ ನಾವು ಬ್ಯಾಲೆನ್ಸ್ ಶೀಟ್ನ ನಾವು ಚೇಂಜ್ ಮಾಡ್ಕೊಬೋದು, ಕಂಡೆನ್ಸ್ಡ್ ಮಾಡ್ಕೊಬೋದು, ಡೀಟೇಲ್ ಮಾಡ್ಕೊಬೋದು, ಹೆಸರನ್ನ ಚೇಂಜ್ ಮಾಡ್ಕೊಬೋದು. ಅದ್ರ ಜೊತೆಗೆ F2 ಪ್ರೆಸ್ ಮಾಡಿದ್ರೆ ಕಾನ್ಫಿಗರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ F2 ಅಲ್ಲಿ ಇನ್ ಡೀಟೇಲ್ ಐಟಮ್ಸ್ ಬರುತ್ತೆ. ಅವಲ್ಲಿ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್, ನಾವು ಕಾನ್ಫಿಗರೇಷನ್ ಮಾಡ್ಕೊಬೋದು. ಸೊ F2 ಪ್ರೆಸ್ ಮಾಡಿದ್ರೆ ನಮಗೆ ಇನ್ ಡೀಟೇಲ್ ಕಾನ್ಫಿಗರೇಷನ್ ವಿಂಡೋ ಓಪನ್ ಆಗುತ್ತೆ. ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್ಸ್. ಲಾಸ್ಟ್ ಟಾಪಿಕ್ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಅಂದ್ಬಿಟ್ಟು ವಿ ಕ್ಯಾನ್ ಚೇಂಜ್ ದಿ ಡಿಸ್ಪ್ಲೇ ಆಫ್ ಗ್ರೂಪ್ ಆರ್ಡರ್ ಇನ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ಗ್ರೂಪ್ ಆರ್ಡರ್ ನಾವೇ ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೋದು. ಫಿಕ್ಸ್ಡ್ ಅಸೆಟ್ಸ್ ಮುಂಚೆ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದರೆ ಸೊ ಜಸ್ಟ್ ವಿ ಹ್ಯಾಸ್ ಟು ಚೇಂಜ್ ದಿ ಇಂಡೆಕ್ಸ್ ಪೊಸಿಷನ್ ನಂಬರ್. ಇಲ್ಲಿ ನೋಡಿ, ಇಲ್ಲಿ ಇಂಡೆಕ್ಷನ್ ಪೊಸಿಷನ್ ನಂಬರ್ ಎಷ್ಟಿದೆ? 50 ಇದೆ. 50 ಜಾಗದಲ್ಲಿ 40 ಹಾಕಿದ್ರೆ ಸೊ ಇನ್ವೆಸ್ಟ್ಮೆಂಟ್ ಮುಂದೆ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಕೆಳಗೆ ಬರುತ್ತೆ. ಸೊ ಈ ರೀತಿ ನಾವೇ ಮಾಡ್ಕೊಬೋದು. ವಿ ಕ್ಯಾನ್ ಚೇಂಜ್ ದಿ ಡಿಸ್ಪ್ಲೇ ಆಫ್ ಗ್ರೂಪ್ ಆರ್ಡರ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿಗೆ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಷನ್ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಸೆಷನಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ನೆಕ್ಸ್ಟ್ ಸೆಷನ್.